Healing Hospital Multi Super Specialty near Nehru Stadium Bedar. इकरा इंटरनेशनल प्री स्कूल, शमसिया कॉलोनी दरगाहपुरा बेदर। हमारे यहाँ एडमिशन लेकर दीनी और दुनियावी तालीम हासिल करें। अहमद टूरिस्ट एंड ट्रैवल्स हज एंड उम्रा सर्विसेज। आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। रज़ा पब्लिक स्कूल बागबान गली राव तालीम बेदर। यूनिक कॉम्बिनेशन मॉडर्न एजुकेशन एंड इस्लामिक स्टडीज़। गुलबर्गा जिला के सीएन क्राइम पुलिस स्टेशन की टीम ने जिला के अलग अलग पुलिस स्टेशन में मोबाइल चोरी की कंप्लेन पर CIR पोर्टल की मदद से 47 मोबाइल रिकवर करके ओनर के हैंड ओवर कर दिया गया है। जिला के सुपरिटेंडेंट ऑफ पुलिस हाके अक्षय मचेंद्रा IPS ने मीडिया से खिताब करते हुए बताया, ಗುಲ್ಬರ್ಗ ಜಿಲ್ಲಾ ಪೊಲೀಸರು ಈ ವರ್ಷದಲ್ಲಿ 2024 ವರ್ಷದಲ್ಲಿ ಜನವರಿಯಿಂದ ಹಿಡಿದು ಇಲ್ಲಿ ತನಕ ಕಳೆದ 5 ತಿಂಗಳಿನಲ್ಲಿ 300ಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾಪಸ್ ಕಳಿಸಿದ್ದೇವೆ. ಗವರ್ಮೆಂಟ್ ಆಫ್ ಇಂಡಿಯಾದು ಒಂದು ಒಳ್ಳೆಯ ಪೋರ್ಟಲ್ ಇದೆ, ನಾನು ಸಾರ್ವಜನಿಕರಿಗೆಲ್ಲ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. CIR ಪೋರ್ಟಲ್ ಅಂತ ಪೋರ್ಟಲ್ ಇದೆ. ನೀವುಗಳು ಮೊಬೈಲ್ ಕಳೆದಾಯಿತು, ಮಿಸ್ ಆಯಿತು, ಏನೋ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಠಾಣೆಗೆ ಭೇಟಿ ಕೊಟ್ಟು ಅಥವಾ ನೀವು ಸಹ ಆನ್ಲೈನ್ ಆ ಪೋರ್ಟಲ್ನಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಹಾಕಿ ನಿಮ್ಮ ಮೊಬೈಲ್ಗಳನ್ನು ಬ್ಲಾಕ್ ಮಾಡ್ಬೋದು. ಅದರಿಂದ 2 ಬೆನಿಫಿಟ್. ಮೊದಲನೇ, ಕಳ್ಳತನ ಆಗಿರೋ ಮೊಬೈಲು ಅವನಿಗೆ ಬಳಕೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನು ಆನ್ ಮಾಡಿದ ಕೂಡಲೇ ಟೆಕ್ನಾಲಜಿ ಮೂಲಕ ಮೊಬೈಲ್ ಬ್ಲಾಕ್ ಮಾಡುವಂಥದ್ದು ಆಗ್ತದೆ. ಸೊ ಕಳ್ಳತನ ಮಾಡಿದ ಮೇಲೆ ಅವನಿಗೆ ಲಾಭ ಆಗುವಂಥದ್ದು ನಿಲ್ಲುತ್ತೆ. ಎರಡನೇ, ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಏನಂತಂದರೆ, ಕಳ್ಳತನ ಮಾಡ್ಕೊಂಡಿರೋ ಮೊಬೈಲ್ಗಳನ್ನು ಬಳಕೆ ಮಾಡಿ ಬೇರೆ ಕ್ರೈಮ್ ಮಾಡೋಕ್ಕಾಗಲ್ಲ, ಬೇರೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಆಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ಎಲ್ಲಿ ಒಂದು ಕಡೆ ಯಾರನ್ನ ಫೋನ್ ಮಾಡಿ ಬೆದರಿಕೆ ಕರೆ ಕೊಟ್ಟು ದುಡ್ಡು ವಸೂಲಿ ಮಾಡ್ತಾರೆ, ಅದು ಚೆಕ್ ಮಾಡಿದಾಗ ನಿಮ್ಮ ಮೊಬೈಲ್ ಬರ್ತದೆ. ಅರ್ಥ ಆಯ್ತಾ? ಅದಕ್ಕೆ 2 ವಿಷಯ ಇಂಪಾರ್ಟೆಂಟ್. ಒಂದು, ಬ್ಲಾಕ್ ಆಗುವಂಥದ್ದು ಭಾಳ ಅಗತ್ಯ ಆಗ್ತದೆ, ಅದರಿಂದ ನಿಮಗೆ ಸಹಾಯ, ಕಳ್ಳತನ ಮಾಡಿದವನಿಗೆ ಅದರಿಂದ ಯಾವುದೇ ಲಾಭ ಆಗೋದಿಲ್ಲ, ಬೆನಿಫಿಟ್ ಆಗಲ್ಲ. ಎರಡನೇದು, ಕಳ್ಳರು ಇದನ್ನು ಬಳಕೆ ಮಾಡಿಕೊಂಡು ಬೇರೆ ಬೇರೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದು ತಪ್ಪುತ್ತೆ. ದಯವಿಟ್ಟು ನೀವು ಆಗಲಿ, ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆಗಲಿ, ನಿಮ್ಮ ಅಕ್ಕಪಕ್ಕ ಹಳ್ಳಿನಲ್ಲಿ ಆಗಲಿ, ಎಲ್ಲಿ ಆದರೂ ಇಂಥ ಏನಾದರೂ ನಿಮ್ಮ ಗಮನಕ್ಕೆ ಬಂತು ಅಂತಂದರೆ ಕೂಡಲೇ ಪೊಲೀಸರಿಗೆ ತಿಳಿಸಿ. ಈ CIR ಪೋರ್ಟಲ್ ಒಂದು ಜೊತೆಗೆ ಇನ್ನೊಂದು ವಿಶೇಷವಾದಂಥ ಏನಂತಂದರೆ ಟಾಪ್ ಕಾಫ್ ಅಂತ ಇದೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಬರ್ತದೆ, ಗವರ್ಮೆಂಟ್ ವೆಬ್ಸೈಟ್ ಇದೆ. OTPನ ನೀವು ಅದರಲ್ಲಿ ಸಲ್ಲಿಸಿದರೆ ಆ ನಂಬರ್ಗೆ ಎಷ್ಟು ಬೇರೆ ಬೇರೆ ಸಿಮ್ ಕಾರ್ಡ್ ಲಿಂಕ್ ಇದೆ ನಿಮಗೆ ಗೊತ್ತಾಗ್ತದೆ. ಕೆಲವು ಸತಿ ನೀವು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರ ಏಜೆಂಟ್ಸ್ಗೆ ಆಗಲಿ ಅಥವಾ ಯಾರು ನಿಮಗೆ ಸಿಮ್ ಕಾರ್ಡ್ ತಂದು ಕೊಡ್ತಾರೆ ಅವರಿಗೆ ಆಗಲಿ, ಆ ಡಾಕ್ಯುಮೆಂಟ್ಸ್ದು ದುರ್ಬಳಕೆ ಆಗಿರ್ತದೆ. ಅದು ಒಂದೇ ಡಾಕ್ಯುಮೆಂಟ್ ಮೇಲೆ ಮಲ್ಟಿಪಲ್ ಸಿಮ್ ಕಾರ್ಡ್ಗಳನ್ನು ತಗೊಂಡಿರ್ತಾರೆ. ನಿಮಗೆ ಕೊಡುವಂಥದ್ದು ಒಂದು ಸಿಮ್, ಅವರು ಅದರ ಮೇಲೆ 3-4 ಸಿಮ್ಗಳನ್ನು ಆ್ಯಕ್ಟಿವೇಟ್ ಮಾಡಿರ್ತಾರೆ. ಆ ಸಿಮ್ ಕಾರ್ಡನ್ನು ಮತ್ತೆ ಬೇರೆ ಬೇರೆ ಜನರಿಗೆ, ಯಾರಿಗೆ ಡಾಕ್ಯುಮೆಂಟ್ಸ್ ಇಲ್ಲ, ಯಾರು ಬೇಡದೆಲ್ಲ ಕೆಲಸಕ್ಕೆ ಬಳಸಬೇಕು ಅಂತ ಇದ್ದಾರೆ, ಅವರಿಗೆ ಆ ಸಿಮ್ ಕಾರ್ಡ್ಗಳನ್ನು ಹೆಚ್ಚು ಪ್ರೈಸಲ್ಲಿ ಮಾರ್ತಾರೆ. 2,000ಕ್ಕೆ ಒಂದು ಸಿಮ್ ಕಾರ್ಡ್, 5,000ಕ್ಕೆ ಒಂದು ಸಿಮ್ ಕಾರ್ಡ್. ಆ ಸಿಮ್ ಕಾರ್ಡ್ ಯೂಸ್ ಮಾಡಿಕೊಂಡು ನಿಮ್ಮ ಹೆಸರು ಮೇಲೆ ಇರುವಂಥ ಸಿಮ್ ಕಾರ್ಡನ್ನು ಬಳಕೆ ಮಾಡಿ ಸೈಬರ್ ಕ್ರೈಮ್ ಮಾಡೋದು ಅಥವಾ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು, ಆ ಮೊಬೈಲ್ ನಂಬರ್ ಯೂಸ್ ಮಾಡಿ ಅಮೆಝಾನ್ ಅಕೌಂಟ್ ಓಪನ್ ಮಾಡೋದು, ಫ್ಲಿಪ್ಕಾರ್ಟ್ OLX ಅಕೌಂಟ್ ಆಗಲಿ ಅಥವಾ ಜಿಮೇಲ್ ಓಪನ್, ಬೇರೆ ಬೇರೆ ಇಮೇಲ್ ID ಓಪನ್ ಮಾಡೋದಾಗಲಿ, ಅದರ ಮೂಲಕ ಜನರನ್ನ ವಂಚನೆ ಮಾಡೋದಾಗಲಿ ಆಗ್ತದೆ, ಜನರನ್ನ ಚೀಟ್ ಮಾಡೋದು ಆಗ್ತದೆ. ಸೊ ದಯವಿಟ್ಟು ನಿಮ್ಮ ಸಿಮ್ ಕಾರ್ಡ್, ನಿಮ್ಮ ಮೊಬೈಲ್ ನಂಬರ್ಗೆ ಎಷ್ಟು ನಂಬರ್ಸ್ ಲಿಂಕ್ ಇದೆ ಅನ್ನುವಂಥದ್ದು ಸಹ ನೀವು ತಿಳ್ಕೊಬಹುದಾಗಿದೆ. ಅಲ್ಲಿ ಲಿಸ್ಟೇ ಬಂದುಬಿಡ್ತದೆ. ಯಾವುದಾದ್ರೂ ಇದು ನನ್ನ ನಂಬರೇ ಇಲ್ಲ, ನಾನು ಬಳಸಲೇ ಇಲ್ಲ ಅಂತಂದರೆ ಅಲ್ಲೇ ಟಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಆ ನಂಬರ್ ಬ್ಲಾಕ್ ಆಗ್ತದೆ. ದಯವಿಟ್ಟು 2 ಸೌಲಭ್ಯಗಳನ್ನು ನಿಮ್ಮ ಹಂತದಲ್ಲಿ ಚೆನ್ನಾಗಿ ಬಳಸ್ಕೊಳ್ಳಿ. ಏಕೆಂದರೆ ಅತಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಳ ಸುಲಭವಾಗಿ ಅಪರಾಧಿಗಳಿಗೆ ಸಹಾಯಕ್ಕೆ ಬರುವಂಥದ್ದು ಏನಂತಂದರೆ ಮೊಬೈಲ್ ಫೋನ್ ಆಗಲಿ, ಸಿಮ್ ಕಾರ್ಡ್ ಆಗಲಿ. ಎರಡನೇ ವಿಷಯ, ನಾನು ಇನ್ನೊಂದು ಮಾಧ್ಯಮ ಮಿತ್ರರ ಮೂಲಕ ಎಲ್ಲ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಮತ್ತು ಅವರಿಗೆ ಎಚ್ಚರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ ಒಂದು ವಾರದಲ್ಲಿ
2-3 ಸೈಬರ್ ಆಫೆನ್ಸಸ್ ನಮ್ಮಲ್ಲಿ ರಿಪೋರ್ಟ್ ಆಗಿದೆ, ಸೈಬರ್ ವಂಚನೆ ಆಗಿರುವಂಥ ಪ್ರಕರಣಗಳು ರಿಪೋರ್ಟ್ ಆಗಿದೆ. ಅದರ ಎಲ್ಲ ಕೇಸಸ್ದು ಸಾರಾಂಶ ಏನಂತಂದರೆ, ಸೆನ್ಸೆಕ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಇಮಿಡಿಯೇಟ್ಲಿ 50% ಬರ್ತದೆ, 100% ಲಾಭ ಆಗ್ತದೆ, ನೀವು ನಮಗೆ ದುಡ್ಡು ಕೊಟ್ಟರೆ ನಾವು ನಿಮಗೆ ಇಷ್ಟು ಲಾಭ ಮಾಡಿಕೊಡ್ತೀವಿ ಅಂತ ಬೇರೆ ಬೇರೆ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ಜನರು ಫೋಟೋಗಳನ್ನು ಬಳಸಿ ಅವ್ರದ್ದೇ ಇದು ಸ್ಕೀಮ್ ಇದೆ ಅಂತ ತೋರಿಸುವಂಥದ್ದು ಒಂದು ನಡೀತಾ ಇದೆ.